ಸೀರೆ ಎರಡಕ್ಷರದ ಪದದಲ್ಲಿ ಎಣಿಸಲಾಗದಷ್ಟು ಭಾವನೆ ಇರುತ್ತೆ ಅಲ್ವಾ? ಹಾಗೆ ಭಾವನೆ ತುಂಬಿದ ನನ್ನದೊಂದು ಪುಟ್ಟ ಕತೆ ಇದು. ಹೌದು, ನನಗೆ ಸೀರೆ ಅಂದರೆ ತುಂಬ ಇಷ್ಟ. ಅಮ್ಮನ ಜೊತೆ ಅಂಗಡಿಗೆ ಹೋದಾಗೆಲ್ಲ ಅಮ್ಮಂಗೆ ಅಂತ ಸೀರೆ ತೊಗೊಳೋದು, ಅದನ್ನೆಲ್ಲನೂ ನಾನೇ ಹಾಕೊಂಡು ಉಡಾಯಿಸೋದು. ನನ್ನ ಹತ್ರ ಹೀಗೆ ಎಷ್ಟೊಂದು ಕಾಟನ್, ಸಿಲ್ಕ್ಸ್, ಫ್ಯಾನ್ಸಿ ಸೀರೆಗಳಿವೆ. ಆದರೆ ಅದ್ಯಾವುದು ಅಜ್ಜಿ ಸೀರೆ ಕೊಡೋ ಅಷ್ಟು ಕಂಫರ್ಟ್ ಕೊಡಲ್ವಲ್ಲ. ಅಜ್ಜಿ ಮಡಲಲ್ಲಿ ಮಲಗೋ ಹಾಗೆ ಆಗಲ್ವಲ್ಲ. ನಾನು ಊರಿಗೆ ಹೋದಾಗೆಲ್ಲ ಪಕ್ಕ ಹಳ್ಳಿ ಹುಡುಗಿ ಆಗ್ಬಿಡ್ತೀನಿ. ಇವತ್ತು ನಮ್ಮೂರಿನ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಹುಡ್ಕೋತಾ ಇರೋದು ಅಜ್ಜಿಯ ಹಸಿರು ಇಲ್ಕಲ್ ಸೀರೆ. ಈ ಸೀರೆ ಉಟ್ಕೊಂಡು ಅಜ್ಜಿದು ಪತ್ಕದ ಸರ ಹಾಕ್ಕೊಂಡು ಕಿವಿಗೆ ಪುಟ್ಪುಟಾಣಿ ಜುಮ್ಕಿ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಈ ಮುದ್ದಾದ ಮಗುಗೆ ಯಾವ ಮೂಗುತಿ ಹಾಕೋದು ಫುಲ್ಲು ಕನ್ಫ್ಯೂಷನ್. ಸೀರೆ ಅಂದಮೇಲೆ ಉದ್ದ ಜಡೆ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಕೆಲಸ ಮಾಡ್ತೀನೋ ಬಿಡ್ತೀನೋ ಸೊಂಟಕ್ಕೆ ಸೆರಗ್ ಸಿಕ್ಸ್ಕೊಂಡು ಮನೆ ತುಂಬ ಓಡಾಡ್ಕೊಂಡು ಪೋಸ್ ಕೊಡು ಅಂದರೆ ಚೆನ್ನಾಗಿ ಕೊಡ್ತೀನಿ. ಈ ಥರ ಎಲ್ಲ ರೆಡಿ ಆಗಿ ಮನೆ ತುಂಬ ಓಡಾಡಿಕೊಂಡು ಕಾಲ ಕಳೆಯೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ಆ ತಿಳಿ ಸಂಜೆಯಲ್ಲಿ ತೋಟಕ್ಕೆ ಕಾಫಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದರೆ ಸೂರ್ಯನೇ ನನ್ನ ನಾಚಿಕೊಂಡು ಮುಳುಗ್ತಾ ಇದ್ದಾನೇನೋ ಅನಿಸುತ್ತೆ. ಇನ್ನೂ ಚಂದ್ರನ್ ಕೇಳಬೇಕಾ? ನಾನು ನೋಡೋಕ್ಕೆ ಅಂತಲೇ ನನ್ನ ಹಿಂದಿಂದ ಬರ್ತಾನೆ. ಸರಿ ಇದು ಓವರ್ ಆಯಿತು ಅನಿಸುತ್ತೆ. ಬಾಯ್ ಬಾಯ್.